ನಂಬಿ ಬಂದ ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸುವ ಶಕ್ತಿ ದೇವತೆಯಾಗಿ ನಿಂತಿರುವ ಕುಮಟಾ ತಾಲೂಕಿನ ಊರ್ಕೇರಿ ತಲಗೋಡಿನ ಯಕ್ಷಿ ಚೌಡೇಶ್ವರಿ ಮಹಾಸತಿ ದೇವಾಲಯದಲ್ಲಿ 14/5/2026ರಂದು ಶ್ರೀ ದೇವರ ವಾರ್ಷಿಕ ಪೂಜೆ, ಶ್ರೀ ದೇವರ ಬಂಡಿ ಹಬ್ಬ ಹಾಗೂ ಪ್ರಶಾಂತ್ ಭಟ್ ಕೂಜಳ್ಳಿ ಇವರ ಸಂಯೋಜನೆಯಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಮಾರುತಿ ಪ್ರತಾಪ ಯಕ್ಷಗಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯ, ಉದ್ಯೋಗ, ಸಂತಾನ, ಶಿಕ್ಷಣ, ಭೂಮಿ ವಿಚಾರ, ಪ್ರೇತಬಾಧೆ, ಮಾಟಮಂತ್ರಗಳಿಗೆ ದರ್ಶನ ಹಾಗೂ ಕವಡೆ ಪ್ರಶ್ನೆ ಮೂಲಕ ಪರಿಹಾರ ಹೇಳಲಾಗುತ್ತದೆ. ಕ್ಷೇತ್ರದಲ್ಲಿ 1000 ಬಳೆ ಮಹಾಸತಿ ದೇವಿಯಲ್ಲಿ ಹರಿಕೆ ಹೊತ್ತು ಪ್ರಸಾದ ಕೇಳಿದರೆ ಸಕಲ ಕಾರ್ಯವು ಸಿದ್ಧಿಯಾಗುತ್ತದೆ. ಶತ್ರುಬಾಧೆಗೆ ಹರಿಕೆ ಬ್ರಹ್ಮ ಹಾಗೂ ಕ್ಷೇತ್ರಪಾಲನಲ್ಲಿ ಹಾರು ಕೋಳಿ ಹರಿಕೆಯ ಮೂಲಕ ಪರಿಹಾರ ಸಿಗುತ್ತದೆ. ಸಂತಾನ ಪ್ರಾಪ್ತಿಗಾಗಿ ಸಂತಾನ ದೇವಿಯಲ್ಲಿ ಬೆಳ್ಳಿ ತೊಟ್ಟಿಲು ಹರಿಕೆ ಹೊತ್ತಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ನಿರಂತರವಾಗಿ ಭಕ್ತರು ಆಗಮಿಸಿ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೇದಮೂರ್ತಿ ವೆಂಕಟರಮಣ ಭಟ್ ಬಗ್ಗೋಣಿಯವರ ಆಚಾರ್ಯತ್ವದಲ್ಲಿ 12/5/2026 ಮಂಗಳವಾರದಿಂದ 14/5/2026 ಗುರುವಾರದವರೆಗೆ ಶ್ರೀ ದೇವರ ವಾರ್ಷಿಕ ಪೂಜೆ ಮತ್ತು ಜಾತ್ರಾ ಮಹೋತ್ಸವದ ನಿಮಿತ್ತ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು, 13ರಂದು ಪಲ್ಲಕ್ಕಿ ಉತ್ಸವ, ಕೊನೆಯ ದಿನವಾದ ಮೇ 14 ಗುರುವಾರದಂದು ಶ್ರೀ ದೇವರ ಕಲಶೋತ್ಸವ ಅಂದರೆ ಬಂಡಿ ಹಬ್ಬ, ಕೆಂಡ ಸೇವೆ, ಶ್ರೀ ದೇವರ ಅಪ್ಪಣೆ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಲಿದೆ. ರಾತ್ರಿ 10 ಗಂಟೆಗೆ ಪ್ರಶಾಂತ್ ಭಟ್ ಕೂಜಳ್ಳಿಯವರ ಸಂಯೋಜನೆಯಲ್ಲಿ ಅತಿಥಿ ಕಲಾವಿದರೊಡಗೂಡಿ ಮಾರುತಿ ಪ್ರತಾಪ ಯಕ್ಷಗಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಮಕೃಷ್ಣ ಹೆಗಡೆ ಹಿಲ್ಲೂರ್, ಮದ್ದಳೆ ಪರಮೇಶ್ವರ ಭಂಡಾರಿ ಕರ್ಕಿ, ಚಂಡೆವಾದಕರಾಗಿ ಗಜಾನನ ಹೆಗಡೆ ಸಾಂತೂರ್ ಆಗಮಿಸಲಿದ್ದು, ಮುಮ್ಮೇಳದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೃಷ್ಣಯ್ಯಾಜಿ ಬಳುಕೂರ್, ಸುಬ್ರಹ್ಮಣ್ಯ ಹೆಗಡೆ ಮೂರೂರ್, ಗಣಪತಿ ನಾಯ್ಕ್ ಕುಮಟಾ, ವಿನಯ್ ಬೇರುಳ್ಳಿ, ಅಶೋಕ್ ಭಟ್ ಸಿದ್ದಾಪುರ, ನಾಗೇಂದ್ರ ಮೂರೂರು, ಗೌರೀಶ್ ಗುಣವಂತೆ, ರಕ್ಷಿತ್ ಕುಳಿಮನೆ ಭಾಗವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಯಜಮಾನರಾದ ಪರಮೇಶ್ವರ್ ಅವರು ವಿನಂತಿಸಿಕೊಂಡಿದ್ದಾರೆ.